ಸ್ನೇಹಿತರೆ ನಮಸ್ಕಾರ. ಹಾಗೆ ಪ್ರಾಚ್ಯ ರುಚಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು 2 ಥರದ ಮೂಂಗ್ ದಾಲ್ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಹೆಸರು ಕಾಳನ್ನು ಯೂಸ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ, ಇನ್ನೊಂದು ಸಿಪ್ಪೆ ತೆಗೆದಿರುವಂತಹ ಹೆಸರು ಬೇಳೆನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಥರದ ಮೂಂಗ್ ದಾಲ್ ದೋಸೆನ ಇವತ್ತು ನಿಮಗೆ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಕೆಲವೊಂದು ಸಲ ನಿಮ್ಗೆ ಗೊತ್ತಿರಬಹುದು, ಅಕ್ಕಿ ದೋಸೆ, ರಾಗಿ ದೋಸೆ ಅಥವಾ ಗೋಧಿ ದೋಸೆ ಆಗಿರ್ಬೋದು, ಇವೆಲ್ಲ ಕಲ್ ಮೇಲೆ ಹಾಕೊಂಡಾದ್ಮೇಲೆ ಕಿತ್ತೋಗ್ಬೋದು ಅನ್ನೋ ಡೌಟ್ ಇರುತ್ತೆ. ಬಟ್ ಇದರಲ್ಲಿ ಯಾವುದೇ ಡೌಟ್ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಆದರೆ ನಾನು ಮಾಡ್ಕೊಳ್ಳೋ ವಿಧಾನದಲ್ಲೇ ಮಾಡ್ಕೊಳ್ಬೇಕು. ಹಾಗಾದರೆ ಈ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಸಿಪ್ಪೆ ತೆಗೆದಿರುವಂತಹ ಹೆಸರುಬೇಳೆನ ತಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ. ಸೊ ನಾನಿಲ್ಲಿ ನೈಟೇ ನೆನೆಯಾಗಿ ಇಟ್ಕೊಂಡಿದ್ದೆ. ಒಂದು 5ರಿಂದ 6 ಅವರ್ ನೆನೆದ್ರೆ ಸಾಕು. ಹಾಗೆಯೇ ಮತ್ತೊಂದು ಹೆಸರು ಕಾಳು ತಗೊಂಡಿದ್ವಲ್ಲ, ಅದನ್ನು ಕೂಡ ಚೆನ್ನಾಗಿ ತೊಳೆದು ನೆನೆ ಹಾಕಿ ಇಟ್ಕೊಂಡಿದ್ದೆ. ಸೊ 2 ಥರದ ಹೆಸರು ಕಾಳು ಕೂಡ ನೈಟೆಲ್ಲ ಚೆನ್ನಾಗಿ ನೆಂದಿದೆ. ಇದರಲ್ಲಿರುವಂಥ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ 2 ಥರದ ಹೆಸರು ಕಾಳು ರೆಡಿಯಾಗಿದೆ. ಮೊದಲಿಗೆ ನಾನಿಲ್ಲಿ ಹೆಸರು ಕಾಳನ್ನ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದಮೇಲೆ ರುಬ್ಬಿರುವಂತಹ ಹಿಟ್ಟು ಟೇಸ್ಟ್ ಚೆನ್ನಾಗಿರಲಿ ಅಂತ ಒಂದಷ್ಟು ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ. ಅದು ಯಾವ್ಯಾವುದು ಅಂದರೆ, ಮೊದಲು ಅರ್ಧ ಇಂಚು ಶುಂಠಿನ ತುರಿದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಮೆಣಸಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 3 ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಿಪ್ಪೆ ತೆಗೆದಿರುವಂತಹ ಹೆಸರುಬೇಳೆನೂ ಕೂಡ ಸೇಮ್ ಇದೇ ರೀತಿ ರುಬ್ಕೊಳ್ಬೇಕು. ನೋಡಿ, ಇಲ್ಲಿ ಸಿಪ್ಪೆ ತೆಗೆದಿರೋ ಹೆಸರುಬೇಳೆನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆ ಅರ್ಧ ಇಂಚು ಶುಂಠಿ ಮತ್ತು 1 ಮೆಣಸಿಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಹಾಗೆ 3 ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ, ಇದನ್ನು ಕೂಡ ನಾವು ಮೊದಲೇ ಪೇಸ್ಟ್ ಮಾಡ್ಕೊಳಲ್ಲ, ಅದೇ ಥರ ರುಬ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸಪ್ರೇಟ್ ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ನೋಡಿ, ಇವಾಗ ಇವೆರಡ್ರದ್ದು ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಹಾಗೆಯೇ ಇನ್ನೊಂದು ಹೆಸರುಬೇಳೆದು ಹಿಟ್ಟನ್ನು ರುಬ್ಕೊಂಡಿದ್ವಲ್ಲ, ಅದರದ್ದು ಕನ್ಸಿಸ್ಟೆನ್ಸಿನೂ ಕೂಡ ನೋಡಿ ಈ ರೀತಿ ಇರಬೇಕು. ಸೊ ಇವಾಗ 2 ಥರದ್ದು ಮೂಂಗ್ ದಾಲ್ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಒಳಗಡೆ ಫಿಲ್ಲಿಂಗೋಸ್ಕರ ಒಂದಷ್ಟು ತರಕಾರಿಗಳನ್ನು ಹಾಕೋಣ, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ 2 ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆ ಗೆಡ್ಡೆಕೋಸನ್ನು ಕೂಡ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಹಾಗೆ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕೋಣ. ಹಾಗೆ ಕೊನೆಯಲ್ಲಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ತರಕಾರಿನ ನೀವು ಇಷ್ಟ ಇದ್ದರೆ ಇನ್ನೂ ಎಕ್ಸ್ಟ್ರಾ ಬೇಕಾದ್ರೆ ಹಾಕ್ಕೊಳ್ಬೋದು. ಹಾಗೆ ಸೊಪ್ಪನ್ನು ಕೂಡ ಯಾವ್ದಾದ್ರು ಇಷ್ಟ ಇತ್ತು ಅಂದರೆ ನಿಮಗೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ನೋಡಿ, ಇವಾಗ ದೋಸೆ ಮೇಲ್ಗಡೆ ಹಾಕೋದಕ್ಕೆ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಮುಂದೆ ನಾನು ದೋಸೆ ಹಾಕೊಳ್ಳೋದಕ್ಕೆ ಕಲ್ಲನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ ಕಲ್ಲನ್ನ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅಂತ. ನೋಡಿ, ಇವಾಗ ನಾವು ರುಬ್ಬಿ ಇಟ್ಟಿರುವಂತಹ ಹೆಸರು ಕಾಳು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಹಾಗೆಯೇ ಇದ್ರ ಮೇಲೆ ಮಿಕ್ಸ್ ಮಾಡಿರುವಂತಹ ತರಕಾರಿನೂ ಕೂಡ ಹಾಕೋಣ. ನೋಡಿ, ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಇದನ್ನು ನೀಟಾಗಿ ತರಕಾರಿನ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಅದು ಕೆಳಗಡೆ ಬಿಡಬಾರ್ದು ಹಂಗೆ. ನೋಡಿ, ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋಣ. ಇವಾಗ ಇದ್ರ ಮೇಲೆ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕೆಳಗಡೆ ಎಲ್ಲ ಬೆಂದಿದೆ. ಇದನ್ನು ಮುಗ್ಚೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಹಾಗೆಯೇ ಉಲ್ಟಾ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಹೆಸರುಕಾಳು ಮೂಂಗ್ ದಾಲ್ ದೋಸೆ ಒಳಗಡೆ ತರಕಾರಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಮೊದಲು ಹೆಸರು ಬೇಳೆದು ರುಬ್ಬಿ ಇಟ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನು ಕೂಡ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಮೇಲ್ಗಡೆ ಸ್ವಲ್ಪ ತರಕಾರಿ ಹಾಕಿ ಹಾಗೆ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊಳ್ಳೋಣ. ನೋಡಿ, ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ.
ಇದು ಮೂಂಗ್ ದಾಲ್ ಹೆಸರುಬೇಳೆ ದೋಸೆ. ನೋಡಿ ಇನ್ನೊಂದು ಇದೆಯಲ್ಲ, ಇದು ಮೂಂಗ್ ದಾಲ್ ಹೆಸರು ಕಾಳ್ದು ದೋಸೆ. ಸೊ 2 ಥರದ ದೋಸೆನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ನೋಡಿದ್ರಲ್ಲ, ಇವಾಗ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ಲಿ ತಿಳಿಸಿ. ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಕಿತ್ತೋಗೋದಾಗಲಿ ಅಥವಾ ಅಂಟ್ಕೊಳ್ಳೋದಾಗಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಹಳ ಚೆನ್ನಾಗಿ ಬರುತ್ತೆ. ಸೊ ಇದೇ ರೀತಿ ನನ್ನ ಎಲ್ಲ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ ಪ್ರಾಸವಿರುಚಿ ಅಂತ ಅಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಹೊಸ ರುಚಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.